ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಉತ್ತರ ಕರ್ನಾಟಕ ಶೈಲಿಯ ಹಸಿ ಹುಳಿ ಮಾಡೋದು ಹೇಗಂತ ತೋರಿಸ್ತೀನಿ. ಒಂದ್ಸಲ ನೋಡಂಬರ್ರಿ. ಇದಕ್ಕೆ ಯಾವ್ಯಾವ ಪದಾರ್ಥ ಬೇಕು ತೋರಿಸ್ತೀನಿ, ನೋಡ್ಕೊಳ್ರಿ. ಫಸ್ಟು ಉರಿಯೋಕೆ ಶೇಂಗಾ ಬೇಕು. ಇದು ನಿಮ್ಮ ಅಳತೆಗೆ ತಕ್ಕಷ್ಟು ಶೇಂಗಾ ಹಾಕ್ಕೊಡ್ರಿ. ನಿಮ್ಮ ಮನೆಗೆ ಎಷ್ಟು ಜನ ಅದೀರಿ ಅಷ್ಟು ಜನ ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ಈಗ ಇಷ್ಟು ತೊಗೊಂಡಿನಿ, ನಮ್ಮ ಮನೆಗೆ ಸಾಕಾಗುತ್ತೆ. ಇದು ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು, ಬೆಲ್ಲ, ಖಾರ, ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಇಷ್ಟು ಪದಾರ್ಥ ಇದ್ದರೆ ನೀವು ಹಸಿ ಹುಳಿ ಆರಾಮಾಗಿ ಮಾಡ್ಬೋದು. ಆನ್ ಮಾಡಿರಿ. ಈಗ ಈ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಹಸಿ ಸ್ಮೆಲ್ ಇದ್ದರೆ ಹಸಿ ಹುಳಿ ಚೆನ್ನಾಗಾಗಲ್ಲ. ಇದೀಗಿನ ನೀಟಾಗಿ ಹುರ್ಕೊಳ್ರಿ. ಇದು ಉರಿಯೋದ್ರೊಳಗೆ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆ ಇಡೋಣ. ಈಗ ನಾನು ಹುಣಸೆ ಹಣ್ಣಿಗೆ ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ನೆನಿಲಿ, ನೆನೆಗೆ ಬಿಡೋಣ. ಅಷ್ಟೊತ್ತಿಗೆ ಶೇಂಗಾ ಹುರಿಯೋಣ. ನೋಡಿ ಫ್ರೆಂಡ್ಸ್, ಇದೀಗ ಆಗಿದೆ. ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ತೆಗೆದು, ಇದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಶೇಂಗಾ ಇವು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಈ ಶೇಂಗಾನ ನಾನು ಮಿಕ್ಸಿಗೆ ಪೌಡ್ರ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನೇನು ಹಾಕ್ಬೇಕಂತ ಹೇಳ್ತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕಬೇಕು. ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರು ಹಾಕಬೇಕು. ಮತ್ತು ಒಂದು ಸ್ವಲ್ಪ ಬೆಲ್ಲ, ಇಷ್ಟಾದರೆ ಸಾಕು. 1.25 ಸ್ಪೂನ್ ಖಾರ ಸಾಕಾಗುತ್ತೆ. ಖಾರ ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರಂದರೆ ನೀವು ಬೇಕಂದ್ರೆ ಹಾಕ್ಕೋಬೋದು. ಉಪ್ಪು ಹಾಕಬೇಕು ನಮ್ಗೆ ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಜೀರಿಗೆ ಈಗ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದು ಈಗ ಆಗಿರುತ್ತಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಬೇಕು. ಇಷ್ಟು ನೀರು ಸಾಕಾಗುತ್ತೆ. ನಾವು ಆಮೇಲೆ ಹುಳಿ ಹಿಂಡ್ತೀವಲ್ಲ, ಅದು ನೀರು ನಾವು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇಷ್ಟು ಸಣ್ಣಗೆ ಆಗಿರ್ಬೇಕು ನೋಡಿ ಫ್ರೆಂಡ್ಸ್. ಇದು ಈ ಥರ ಆಗಿರಬೇಕು. ಈ ಥರ ಶೇಂಗಾ ಹುರಿದು ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ಬೇಕು. ಈಗ ಒಂದು 2 ಸ್ಪೂನು ಒಗ್ಗರಣೆ ಎಣ್ಣೆ ಸಾಕು. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಒಂದು 2-3 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಕರಿಬೇವು. ಇಷ್ಟ ಆದರೆ ಒಗ್ಗರಣೆ ರೆಡಿ ಆಗುತ್ತೆ. ಖಾರ, ಉಪ್ಪು, ಬೆಲ್ಲ ಏನು ಹಾಕ್ತಿರಲ್ಲ ಫ್ರೆಂಡ್ಸ್, ಇದು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ರಿ. ನಿಮ್ಮ ಮನೆಗೆ ಸ್ವೀಟ್ ಜಾಸ್ತಿ ತಿಂತಾರೆ ಅಂದರೆ ಆ ಹುಳಿಗೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೋದು. ನಿಮ್ಮ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಹುಳಿ, ಬೆಲ್ಲ ಇಷ್ಟೇ ಇದ್ದರೆ ಇದು ಮಾಡೋದು ಮಾತ್ರ ಭಾಳ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮುದ್ದೆ ಜೊತೆ ಇಲ್ಲ ಅನ್ನದ ಜೊತೆ ತಿನ್ಬೋದು. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಹುಳಿ ಹಾಕೋಣ. ಈಗ ಇದು ಗ್ಯಾಸ್ ಬಂದ್ ಮಾಡಿಬಿಡ್ರಿ. ನೋಡಿ ಫ್ರೆಂಡ್ಸ್, ಈ ಹುಳಿ ಹಾಕಿದ್ದೀರಲ್ಲ, ಇದರಲ್ಲಿ ಇದು ನಾವು ಶೇಂಗಾ ರುಬ್ಬಿರೋದನ್ನು ಹಾಕೋಣ. ಇದಕ್ಕೆ ಒಂದು ಗ್ಲಾಸು 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಕಲಸಿದ್ರೆ ಆಯಿತು. ಇಷ್ಟೇ ಹಸಿ ಹುಳಿ. ಇದು ಕುದಿಸೋ ಅವಶ್ಯಕತೆ ಇರೋಲ್ಲ. ನಿಮಗೆ ಬೇಕನ್ಸಿದ್ರೆ ಇದರಲ್ಲಿ ಉಳ್ಳಾಗಡ್ಡಿನ ಚೆನ್ನಾಗಿ ಹಚ್ಚಿ, ಸಣ್ಣಗೆ ಹಚ್ಚಿ ಮೇಲೆ ಹಾಕಿ ಕಲಿಸ್ಕೊಂಡು ಬೇಕಂದ್ರೆ ನೀವು ತಿನ್ಬೋದು. ಆದರೆ ಉಳ್ಳಾಗಡ್ಡಿ ಹಾಕಬೇಕಾದ್ರೆ ನೀವು ಯಾವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗಷ್ಟೇ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಬೇಕು. ಇಷ್ಟ ಆದರೆ ಆಯಿತು. ಹಸಿ ಹುಳಿ ರೆಡಿ ಆಯಿತು. ಇದನ್ನು ನೀವು ಮುದ್ದೆ ಜೊತೆನಾದರೂ ತಿನ್ಬೋದು, ಇಲ್ಲ ಅನ್ನದ ಜೊತೆನಾದರೂ ತಿನ್ಬೋದು.
ಭಾಳ ಟೇಸ್ಟಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಹಸಿ ಹುಳಿ ಮುದ್ದೆ ಜೊತೆ ಹಸಿ ಹುಳಿ ಚೆನ್ನಾಗಿರುತ್ತೆ. ಇದು ಮುದ್ದೆ, ಹಸಿ ಹುಳಿ ಮತ್ತು ಈರುಳ್ಳಿ ಜೊತೆ ನೀವು ತಿಂದರೆ ಇದು ಸೂಪರ್ ಕಾಂಬಿನೇಷನ್ ಇರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು.